ಬೇಕಾದ ದಾಳಗಳನ್ನಾಗಿ ಮಾಡ್ಕೊಳ್ಳೋದು, ಮತ್ತು ಒಂದೆರಡು ಸಿಗಲಿಲ್ಲ ಅಂತಂದ್ರೆ ಯಾವ ರೀತಿ ಅಂತ ತಪ್ಪಿಸೋದು, ಇಂಥ ಎಲ್ಲ ವಿಚಾರ ಮಾಡೋಕ್ಕಿಂತಲೂ ಇದು ಮಾಡಿದ್ರೆ ಯೋಗ್ಯನೋ ಅಂಥೇಳಿ ಅನ್ನಿಸ್ತದೆ. ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ, ಇವರೆಲ್ಲ ಮಾತಾಡೋದು ನೋಡಿದಾಗ ಅದರಲ್ಲೂ ಡಿ ಕೆ ಶಿ ಅವ್ರಿಗೆ ತಪ್ಪಿಸಬೇಕಪ್ಪ ಅನ್ನೋದು ಯಾರು ಯೋಗ್ಯತೆ ಐತಿ ಅದು ಯಾರೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಸತೀಶ್ ಅವ್ರಲ್ಲಿ ಯೋಗ್ಯತೆ ಇತ್ತು, ಅವ್ರು ಆಗ್ತಾರೆ ಮುಖ್ಯಮಂತ್ರಿ. ಡಿ ಕೆ ಶಿ ಅವ್ರಲ್ಲಿ ಇತ್ತಪ್ಪ ಅಂದ್ರೆ ಅವ್ರು ಆಗ್ತಾರೆ. ರಾಜಕೀಯ ತಂತ್ರಗಾರಿಕೆ ಯಾರು ಹೆಚ್ಚು ಬೆಟರ್ ಅದಾರ, ಬೆಸ್ಟ್ ಅದಾರ ಅವ್ರು ಆಯ್ಕೆ ಆಗ್ತಾರೆ. ಇಲ್ಲಂತ ಇವತ್ತು ಮುಗಿದೋಗ್ಬಿಟ್ಟದ. ಪ್ರಾಮಾಣಿಕರು ಮತ್ತು ಸಮಾಜ ಸೇವೆ ಮಾಡುವಂಥವ್ರು, ಸಮಾಜ ದೃಷ್ಟಿಕರಣದಲ್ಲಿ ಇಟ್ಕೊಂಡಂಥವ್ರು ಇವತ್ತು ಆಯ್ಕೆನ ಆಗೋದಿಲ್ಲ. ಮೊದಲನೇದಾಗೆ ಅಲ್ಲೇ ಮೊದಲ ಪ್ರಿಲಿಮಿನರಿ ದಾಟಿಸಿಬಿಟ್ಟಿರ್ತಾರೆ. ಅವರು ಶಾಸಕರಾಗುವಲ್ಲಿ ತಪ್ಪಿಸಿಬಿಟ್ಟಿರ್ತಾರೆ. ಹೇಗಂದ್ರೆ ಶಾಸಕರಾಗಬೇಕಾದ್ರೂ ಕೂಟಾಯಿಸಿರ್ಬೇಕಲ್ಲ. ಹೀಗಾಗಿ ಪಾಪ ಪ್ರಾಮಾಣಿಕರು, ಲಂಚ ತೆಗೆದುಕೊಳ್ಳೋದವರು, ಲಂಚ ವಿರೋಧಿಗಳು ಇಲ್ಲಿ ಆಯ್ಕೆ ಆಗೋದು ಭಾಳ ದುಸ್ತರದ ಇಲ್ಲಂದ್ರೆ ಎಲ್ಲ ನಡೀತದೆ. ಹೀಗಾಗಿ ಇಲ್ಲಿ ರಾಜಕೀಯ ತಂತ್ರಗಾರಿಕೆ ಒಳಗೆ ಯಾರು ಮೇಲಾಟ ಮಾಡ್ತಾರೆ ಅವ್ರು ಗೆಲ್ತಾರೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಉಳಿದ್ರೆ ನಮ್ಮ ಕುರ್ಚಿ ಉಳಿತದೆ ಮುಂದಿನ 2.5 ವರ್ಷ. ಉಳಿಲಿಲ್ಲ ಅಂದರೆ ಒಬ್ಬ ದಲಿತ ಬಿಟ್ಟು ಡಿ ಕೆ ಶಿ ತಪ್ಪಿ ಹೋಗ್ಬಿಡ್ತದೆ. ಅಷ್ಟರ ಮಾತ್ರ ಹೊಸ ಅವಕಾಶ ಇರ್ತದೆ. ಒಬ್ರಿಗೆ ಒಂದೇ ಹುದ್ದೆ ಅನ್ನುವಂಥ ಮತ್ತೊಂದು ಮಾಡ್ಕೊಂಡಿವಪ್ಪ ಅಂದ್ರೆ ಅಧ್ಯಕ್ಷ ಸ್ಥಾನದಿಂದ ಅವ್ರು ಕೆಳಗಿಲ್ಲ ಸತೀಶ್ ಅವ್ರು ಮಾಡ್ಬೋದಲ್ಲೇ. ಇಂಥವೆಲ್ಲ ತಂತ್ರಗಾರಿಕೆಗಳು ಇದ್ರ ಹಿಂದೆ ಇದ್ದಿದ್ದನ್ನು ಅರ್ಥ ಮಾಡ್ಕೊಂಡಂಥ ಡಿ ಕೆ ಶಿವಕುಮಾರ್ ಅವರು ಈಗ ಹೆಂಗದೆ ಹಿಂಗೆ ಹೋಗೋದಪ್ಪ ಅನ್ನುವಂಗೆ ಇವತ್ತೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಅದಕ್ಕಿಂತ ಔತಣಗಳು ಇನ್ನು ಆಗಬಾರ್ದು ಅನ್ನುವಂಥ ಆರ್ಡರ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ಅದರ ನಿಲ್ತತ್ತಿಲ್ಲ ಅನ್ನೋದು ಬೇರೆ ಮಾತು. ಯಾಕಂತಂದ್ರೆ ಈ ರಾಜಕಾರಣಿಗಳು ಕಂಟ್ರೋಲ್ ಮಾಡೋದು ಹೈಕಮಾಂಡ್ಗೆ ಅಷ್ಟು ಶಕ್ತಿ ಅದಲ್ಲ ಅನ್ನುವಂಥ ಪ್ರಶ್ನೆ ದೊಡ್ಡದದ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಆ ದಿಶೆಯಲ್ಲಿ ಹೈಕಮಾಂಡ್ರೆ ಯಾರಪ್ಪ ಅಂದರೆ ನಿಶ್ಚಿತವಾಗಿ ರಾಹುಲ್ ಗಾಂಧಿ ಅವ್ರು ಬಿಟ್ಟು ಉಳಿದವ್ರು ಅಂಥವ್ರು ಹ್ಞೂ ಅನ್ನುವಂಥ ಜನ ಇದ್ದಾರೆ. ಯಾರೋ ಸರ್ಜಾವಾಲ ಇರಲಿ, ಮತ್ತೊಬ್ಬಿರಲಿ, ಯಾರೋ ಇದ್ದರೂ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ ಅದು ಪಾಲಿಸ್ಕೊಂಡು ಹೋಗುವಂಥ ಜನ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಮೀನ್ಸ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಈಗ ತುರ್ತಕ್ಕೆ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಅವರ ಅಭಿಪ್ರಾಯ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಸಿದ್ದರಾಮಯ್ಯನವರು ಇಂಥ ಒಂದು ರಾಜಕಾರಣ ಮಾಡೋಕ್ಕಿಂತಲೂ ಆಯಿತು, ಪರಮೇಶ್ವರ್ ಮಾಡ್ತಾರೆ, ಮಧ್ಯಾಹ್ನ ಮಾಡ್ತಾರೆ, ಮಾಡ್ಕೊಳ್ಳಿ. ಆದರೆ ಮುಖ್ಯವಾಗಿ ಒಳ್ಳೆಯ ಆಡಳಿತ, ಅದರಲ್ಲೂ ರೈತರಿಗೆ MSP ಕಾನೂನು ಮಾಡುವಂಥದ್ದು ಸಾಧ್ಯದ. ಯಾಕೆ ಸ್ಟೇಟ್ ಲಿಸ್ಟ್ನಾಗ ಅದು ನೀವು ಕಾನೂನು ಪಾಸ್ ಮಾಡಿಬಿಡ್ರಿ, ಒಂದು ಎಕ್ಸಾಂಪಲ್ ಆಗ್ತದೆ ರಾಷ್ಟ್ರ ಮಟ್ಟದೊಳಗೆ. ಆಗ ಅನಿವಾರ್ಯವಾಗಿ ಒತ್ತಡ ಬರ್ತದೆ ನಮ್ಮ ಮೋದಿಯವ್ರ ಮೇಲೆ. ಸಹಜವಾಗಿ ಅಲ್ಲೇ MSP ಕಾನೂನು ಆಗ್ಬೋದು. ಜೊತೆಗೆ ಪ್ರತಿಯೊಂದು ಹಳ್ಳಿಗೂ ನೀವು ಗೋಡಾವಣೆ ಮಾಡುವಂಥ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರೆ ಅರ್ಥವ್ಯವಸ್ಥೆನೂ ಬದಲಾಗುವಂಥದ್ದು. ಸ್ವತಃ ನೀವು ಅರ್ಥಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡಿದವರು ಅಂದರೆ 16 ಸಲ ಬಜೆಟನ್ನು ಮಂಡಿಸೋರಿದ್ದೀರಿ. ಹೀಗಾಗಿ ಈ ಎಲ್ಲ ರೀತಿಯಲ್ಲಿ ಹೊಸ ವಿಚಾರ ಮಾಡೋ ಬದಲಾಗಿ ಸುಮ್ಮನೆ ಖಾಲಿ